ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಬಸಳೆ ಸೊಪ್ಪು ಮತ್ತು ದೊಡ್ಡಿ ಪತ್ರೆ ಅದರಲ್ಲಿ ಬಜ್ಜಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನಾವು ಬರೀ ಸಾಂಬಾರು ಪಲ್ಯ ಮಾಡ್ಕೊಂಡು ತಿಂದಿರ್ತೀವಿ. ಇದರಲ್ಲಿ ಬಜ್ಜಿ ಮಾಡೋದು ಹೇಗೆ ಅಂತ, ರುಚಿ ರುಚಿಯಾದ ಬಜ್ಜಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈ ರೀತಿ ಬರುತ್ತೆ. ಅದಕ್ಕೆ ಬೇಕಾಗಿರುವಂಥ ಪದಾರ್ಥ ನೋಡಿ, ಬಸಳೆ ಸೊಪ್ಪು, ಬಾಯಿ ಬಸಳೆ ಅಂತಲೇ ಕರಿತೀವಿ, ಇಂಗ್ಲೀಷಲ್ಲಿ ಸ್ಪಿನಾಚ್ ಅಂತ ಕರಿತೀವಿ. ಅದಕ್ಕೆ ಅರ್ಧ ಬೌಲಷ್ಟು ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಓಮ್ ಕಾಳು, ಅಚ್ಕಾರದ ಪುಡಿ, ಮತ್ತು ಗರಂ ಮಸಾಲ, ಚಾಟ್ ಮಸಾಲ, ಉಪ್ಪು ಇಷ್ಟನ್ನು ತಗೊಳ್ಳೋಣ. ಒಂದು ಬೌಲನ್ನು ತಗೊಳ್ಳಿ. ಒಂದು ಅರ್ಧ ಬೌಲಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಮತ್ತು ಒಂದು ಅದರಲ್ಲಿ ಮುಕ್ಕಾಲು ಬೌಲಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ಳೋಣ. ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಜಾಸ್ತಿ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಸ್ವಲ್ಪ 1 ಸ್ಪೂನಷ್ಟು ಗರಂ ಮಸಾಲನ ಹಾಕ್ತೀನಿ, 1 ಚಿಟಿಕೆಯಷ್ಟು ಚಾಟ್ ಮಸಾಲನ ಹಾಕ್ತಿದ್ದೀನಿ ಟೇಸ್ಟಿಗೆ. ಖಾರಕ್ಕೆ ನೀವು ಅಚ್ಚ ಖಾರದ ಪುಡಿನ ಒಂದು ಮುಕ್ಕಾಲು ಚಮಚದಷ್ಟು ಹಾಕೊಂಡ್ರೆ ಸಾಕು. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿನ ಹಾಕೊಳ್ಳಿ. ಮತ್ತು ಓವಕ್ಕಿ ಕಾಳು, ಓಮ್ ಕಾಳು ಮತ್ತು ಅಜ್ವಾನ ಅಂತ ಹೇಳ್ತೀವಲ್ಲ, ಅದೊಂದು ಅರ್ಧ ಸ್ಪೂನಷ್ಟನ್ನು ಹಾಕೊಳ್ಳಿ. ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿ ಸ್ಪೂನಲ್ಲಿ, ಕೈಯಲ್ಲಾದರೂ ಸರಿ ಸ್ಪೂನಲ್ಲಾದರೂ ಸರಿ. ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಮಕ್ಕಳಿಗೆ ಈ ಥರ ಮಾಡಿಕೊಟ್ರಂತೂ ತುಂಬಾ ಇಷ್ಟ ಆಗುತ್ತೆ. ನಂತರ ಅದಕ್ಕೆ ನೀರನ್ನ ಹಾಕಿ, ಸ್ವಲ್ಪ ತುಂಬಾ ಗಟ್ಟಿ ಬೇಡ, ತುಂಬ ತೆಳು ಬೇಡ, ಮೀಡಿಯಮ್ ಸೈಜಲ್ಲಿ ಈ ದೋಸೆ ಬ್ಯಾಟರ್ ಬರ್ತಲ್ಲ ಅದಕ್ಕೆ ನಾವು ಹಿಟ್ಟನ್ನು ಕಲಿಸ್ಕೋಬೇಕು. ನಾನು ಇದಕ್ಕೆ ಸೋಡಾನೂ ಹಾಕ್ತಿಲ್ಲ, ಏನಿಲ್ಲ, ಹಾಗೇ ಬಜ್ಜಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಕ್ರಿಸ್ಪಿ ಆಗಿರುತ್ತೆ, ಟೇಸ್ಟಿನೂ ಆಗಿರುತ್ತೆ. ಮನೇಲಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನಾನು ಹೇಳಿದ್ರೆ ದೋಸೆ ಬ್ಯಾಟರ್ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಗೊತ್ತಲ್ಲ, ಬಸಳೆ ಸೊಪ್ಪಿನ ಯೂಸಸ್ಸು ತುಂಬಾ ಇದೆ. ಅದನ್ನು ಬಾಯಿ ಬಸಳೆ ಅಂತಲೇ, ನಾವು ಬಾಯೆಲ್ಲ ಹುಣ್ಣಾದಾಗ ಈ ಬಸಳೆ ಸೊಪ್ಪನ್ನು ಯೂಸ್ ಮಾಡ್ತಾರೆ. ಇದೆಲ್ಲ ಐರನ್ನು, ಕ್ಯಾಲ್ಶಿಯಮ್ಮು, ಪ್ರೋಟೀನ್ ತುಂಬಾ ಇರುತ್ತೆ. ಎಣ್ಣೆ ಕಾಯೋದಕ್ಕೆ ಇಡೋಣ ಸ್ವಲ್ಪ. ನಂತರ ನೋಡಿ, ಎಣ್ಣೆ ಕಾದಿದೆಯಾ ಅಂತ ಸ್ವಲ್ಪ ಇದನ್ನು ಹಾಕಿ ನೋಡಿದ್ರೆ, ಹಿಟ್ಟನ್ನು ಹಾಕಿ ನೋಡಿ. ಈಗ ಬಸಳೆ ಸೊಪ್ಪನ್ನು ಕಲಸಿರೋ ಹಿಟ್ಟಿಗೆ ಅಜ್ಜಿ ಹಾಕಿ, ನೋಡಿ ಈ ರೀತಿಗೆ 1-2 ಎಲೆಗೆ ಹಾಕಿದ್ರೆ ನೋಡಿ, ಈ ಅದಕ್ಕೆ ಬ್ಯಾಟರ್ನ ಕಲಿಸ್ಕೊಂಡ್ರೆ ಸಾಕು. ಬಸಳೆ ಸೊಪ್ಪಲ್ಲಿ ವಿಟಮಿನ್ ಎ ಆ್ಯಂಡ್ ಸಿ ಎಲ್ಲವೂ ಇರುತ್ತೆ. ಮೂಳೆಗಳನ್ನಂತೂ ಬಲಪಡಿಸುತ್ತೆ ಇದು. ಅಂದರೆ ಬಸಳೆ ಸೊಪ್ಪು ಎಲ್ಲೇ ಸಿಕ್ಕಿದ್ರೂ ನೀವು, ಅದರಲ್ಲೂ ಈ ಬೇಸಿಗೆಗಂತೂ ಈ ಥರ ಮಾಡ್ಕೊಂಡು ತಿಂದಾಗ, ಸೊಪ್ಪು ಸಾಂಬಾರಾಗಲಿ ಪಲ್ಯ ಆಗಲಿ, ಈ ಥರ ಅಂದರೆ ಆ ಥರ ತಿಂದು ಬೇಜಾರಾಗಿದೆ, ಈ ಥರ ಸಂಜೆ ಹೊತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಈ ಥರ ಬಜ್ಜಿ ಈ ಥರ ಹಾಕೋಬೋದು. ಇದ್ರ ಮೇಲಕ್ಕೆ ಸ್ವಲ್ಪ ಈರುಳ್ಳಿ, ಕ್ಯಾರೆಟ್ ಎಲ್ಲ ಹಾಕೊಂಬಿಟ್ರೆ ಟೇಸ್ಟ್ ಇನ್ನೂ ಅದ್ಭುತವಾಗಿರುತ್ತೆ. ಹಾಗೇನೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಮಕ್ಕಳು ಈ ಥರ ಸೊಪ್ಪನ್ನು ಒಳಗಡೆ ಸೇರಿಸ್ಕೊಟ್ಟಾಗ ಸೊಪ್ಪು ತಿನ್ನಲ್ಲ ಅನ್ನೋಂಗೇ ಇಲ್ಲ, ತಿನ್ಬೋದು. ನೋಡಿ ಈ ಥರ ಏನು ಇದು ಜಾಸ್ತಿ ಟೈಮ್ ಹಿಡಿಯಲ್ಲ, ಒಂದು 2 ಸೆಕೆಂಡ್ಗೆ ಇದು ಬೆಂದೋಗಿರುತ್ತೆ. ಈಗ ನೋಡಿ ಇದಾಯಿತು, ಕ್ರಿಸ್ಪಿಯಾಗಿರುತ್ತೆ. ಈಗ ತೆಗೆಯೋಣ. ನೋಡಿ, ಬಿಸಿ ಬಿಸಿಯಾದ ದೊಡ್ಡ ಪಾತ್ರೆ ಬಸಳೆ ಸೊಪ್ಪಿನ ಬಜ್ಜಿ ರೆಡಿ ಆಯಿತು. ಇದೇ ಥರ ಎಲ್ಲ ನೀವು ಎಷ್ಟು ಸೊಪ್ಪಿರುತ್ತೆ, ಎಲೆಗಳಿರುತ್ತೆ ಅಷ್ಟು ಹಾಕೊಳ್ಳಿ. ನೋಡಿ ಎಷ್ಟು ಕ್ರಂಚಿ ಆಗಿದೆ, ತುಂಬಾ ಕ್ರಂಚಿ ಆಗಿರುತ್ತೆ. ನಾನು ಹೇಳಿದ್ನಲ್ಲ, ಇದಕ್ಕೆ ಸ್ವಲ್ಪ ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಏನಿದೆ ಅದನ್ನು ಮೇಲ್ಗಡೆ ಉದುರಿಸ್ಕೊಂಡು ತಿಂದ್ರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಬಸಳೆ ಸೊಪ್ಪಿನ ಬಜ್ಜಿ ರೆಡಿ ಆಯಿತು. ಈಗ ದೊಡ್ಡ ಪಾತ್ರೆ ಬಜ್ಜಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ದೊಡ್ಡ ಪಾತ್ರೆ ನೋಡಿದ್ರಲ್ಲ, ಈ ಥರ ಇರುತ್ತೆ ದೊಡ್ಡ ಪಾತ್ರೆ. ಇದು ಅಷ್ಟೇ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಂತೂ ಔಷಧಿ ಗುಣ ತುಂಬಾ ಇರುತ್ತೆ. ಶೀತ, ಕೆಮ್ಮು, ಗಂಟಲು ನೋವು, ಚರ್ಮದ ಸಮಸ್ಯೆ ಯಾವುದೇ ಇದ್ರೂ ಒಳ್ಳೆಯದು. ಇದರಲ್ಲಿ ಸಾಂಬಾರು ಮಾಡ್ಕೊಂಡು ತಿಂತಾರೆ, ಗೊಜ್ಜೆಲ್ಲ ಮಾಡ್ಕೊಂಡು ತಿಂತಾರೆ. ನಾನು ಈ ಥರ ಬಜ್ಜಿನೂ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಸೇಮ್ ಪ್ರೋಸೆಸ್. ನೀವು ಅದಕ್ಕೇನು ಬಜ್ಜಿ ಹಿಟ್ಟು ಕಲಿಸ್ಕೊಂಡಿರ್ತೀರ ಅದೇ ಥರ ಇದಕ್ಕೂ ಅದೇ ಹಿಟ್ಟಲ್ಲೇ ಹಾಕಿ ನೋಡಿ. ನೋಡಿ ಈ ಥರ ಎಣ್ಣೆ ಕಾದಿರುತ್ತೆ, ಆಲ್ರೆಡಿ ಕಾದಿರುತ್ತಲ್ಲ ಅದೇ ಎಣ್ಣೆಗೆ ಇದನ್ನು ಹಾಕ್ತಾಯಿದ್ದೀನಿ.
ಅದು ಬಸಳೆ ಸೊಪ್ಪಿದಾಯಿತು. ಇದು ದೊಡ್ಡ ಪತ್ರೆ ಬಜ್ಜಿ. ಇದು ಸೇಮ್ ನಾನು ಹೇಳಿದ್ನಲ್ಲ, ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಸೇಮು ಪ್ರೊಸೀಜರಲ್ಲೇ ಕಲಿಸ್ಕೊಳ್ಳಿ. ಅಷ್ಟೇ ತೊಳೆಯಿರಬೇಕು. ಅಂದರೆ ಎಲೆ ಸ್ವಲ್ಪ ಮಂದ ಇರುತ್ತೆ, ಇದು ಹಿಟ್ಟು ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ. ಇದು ಅಷ್ಟೇ ಒಂದು 2 ಸೆಕೆಂಡಕ್ಕೆ ಬೇಯುತ್ತೆ ನೋಡಿ. ಆಗಿದೆ ಇದು. ಸ್ವಲ್ಪ ತಿರುವು ಹಾಕಿ. ಬಸಳೆ ಸೊಪ್ಪು ದೊಡ್ಡ ಪತ್ರೆ ಸೊಪ್ಪು ಎರಡೂ ಔಷಧಿ ಗುಣ ಇರೋಂಥ ಸೊಪ್ಪುಗಳೇ. ನಾವು ಈ ಥರ ಅದೇ ನಾನು ಹೇಳಿದ್ನಲ್ಲ, ಸಾಂಬಾರು ಎಲ್ಲ ಮಾಡ್ಕೊಂಡು ತಿಂದಿರ್ತೀವಿ. ಈ ಥರ ಬಜ್ಜಿ ಮಾಡ್ಕೊಂಡು ತಿಂದಿರಲ್ಲ ಅನಿಸುತ್ತೆ. ಈ ಥರ ಮಾಡ್ಕೊಂಡು ನೋಡಿ. ಇದು ಬಿಸಿ ಬಿಸಿಯಾದ ದೊಡ್ಡ ಪಾತ್ರೆ ಬಜ್ಜಿ ರೆಡಿ ಆಯಿತು. ಇದನ್ನು ಸಂಜೆ ಸ್ನ್ಯಾಕ್ಸ್ ಜೊತೆಗೆ, ಟೀ ಕಾಫಿ ಜೊತೆಗೆ ಕೊಡಿ. ನೋಡಿ, ಈಗ ಮುರಿದು ತೋರಿಸಿದ್ರೆ ಎಷ್ಟು ಕ್ರಿಸ್ಪಿಯಾಗಿರುತ್ತೆ, ಕ್ರಂಚಿ ಆಗಿರುತ್ತೆ ಅಂತ ನೋಡಿ. ತುಂಬಾ ಕ್ರಂಚಿ ಆಗಿದೆ. ಟೇಸ್ಟು ಕೂಡ ಅದ್ಭುತವಾಗಿರುತ್ತೆ. ದೊಡ್ಡ ಪತ್ರೆ ಆ ಘಮ, ಈ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲಿ ಮಾಡಿ ನೋಡಿ. ಬಸಳೆ ಸೊಪ್ಪು ಮತ್ತು ದೊಡ್ಡ ಪತ್ರೆ ಬಜ್ಜಿ ರೆಡಿ ಆಯಿತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು, ಮನೇಲಂತೂ ಮಾಡ್ಕೊಳ್ಳೋದನ್ನು ಮರಿಲೇಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಓಕೆ, ಬಾಯ್.